ಯಾಕೋ ಎಷ್ಟೈತೆ ಕೌಂಟ್ ಮಾಡ್ತಾರೆ ಮಾತಾಡಿದ್ರೆ ಕೌಂಟ್ ಮಾಡೋಕ್ಕಾಗಲ್ಲ ಎಲ್ಲ ಕಸ್ಟಮರ್ ಕೊಡೋಲ್ಲ ಈ ಥರ ಕಾಯಿನ್ ಮಾತ್ರ ಎಲ್ಲರಿಗೂ ನೀಡಿಡು. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಚೇಂಜ್ ಚಿಲ್ಲರೆ ಕಾಸು ಹಾಕ್ಬಿಟ್ಟು ಪೋಸ್ಟ್ ಕೊಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ. ಆ ಥರ ಏನಿಲ್ಲ ಕಣ್ರಿ, ಈ ಚಿಲ್ಲರೆ ಕಾಸಿನಿಂದನೇ ಇವತ್ತು ಶಾಪಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಶಾಪಿಂಗ್ ಮಾಡಿದ್ರೆ ತುಂಬಾ ಥ್ರಿಲ್ ಇರುತ್ತೆ, ತುಂಬ ಕ್ರೇಜ್ ಇರುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಎಲ್ಲರೂ ಬಂದು ಫೋನ್ಪೇ, ಗೂಗಲ್ ಪೇ ಆಲ್ಮೋಸ್ಟ್ 10 ರೂಪೀಸ್ ಅವ್ರ ಜೋಬಲ್ಲಿ ಇರುತ್ತೆ, ಚೇಂಜ್ ಇರೋದಿಲ್ಲ. ಚೇಂಜ್ ಹುಡುಕಬೇಕಾದ್ರೆ ಜೋಬಲ್ಲಿ ಚೇಂಜ್ ಸಿಗೋದಿಲ್ಲ. ಅಂಥದ್ರಲ್ಲಿ ಈ ಚೇಂಜ್ ಇಟ್ಕೊಂಡು ನಾನು ಶಾಪಿಂಗ್ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಒಂಥರ ಥ್ರಿಲ್ ಇರುತ್ತೆ. ಪೀಪಲ್ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ನೋಡೋದೇ ನನಗೊಂಥರ ಫುಲ್ ಜೋಸು ಕ್ರೇಜ್ ಇದೆ. ನೀವು ನೋಡಿ ನನ್ನ ಜೊತೆ ಹೆಂಗೆ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀನಿ, ಹೆಂಗೆ ಪೀಪಲ್ ರಿಯಾಕ್ಟ್ ಮಾಡಿದ್ರು, ಏನಾಯಿತು ಅನ್ನೋದು ತುಂಬಾ ಎಂಜಾಯ್ ಮಾಡ್ತೀರಾ ಈ ವಿಡಿಯೋ ನೋಡಿಕೊಂಡು. ಸೊ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ಥರ ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಲವ್ ಯಾವತ್ತೂ ನನಗೆ ಬೇಕು. ಸೊ ಬನ್ನಿ ವಿಡಿಯೋವಲ್ಗೆ ಹೋಗೋಣ. ಈ ಚೇಂಜಿನಿಂದ ಏನೇನು ಚೇಂಜ್ ಆಗುತ್ತೆ ಅನ್ನೋದು ವಿಡಿಯೋ ಒಳಗೆ ಹೋಗಿ ನೋಡೋಣ. ಚೇಂಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಪೆಟ್ರೋಲ್ ಬಂಕ್ ಹೋದೆ. ಪೆಟ್ರೋಲ್ ಬಂಕ್ ಯಾಕೆ ಹೋದೆ ಅಂದರೆ, ಫಸ್ಟ್ ಪೆಟ್ರೋಲ್ ಬಂಕಲ್ಲಿ ಯಾರು ಅಷ್ಟು ಬೇರೆ ಚೇಂಜ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ. ಆಲ್ಮೋಸ್ಟ್ ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಇಲ್ಲಾಂದರೆ 100 ರೂಪೀಸ್ 200 ರೂಪೀಸ್ ನೋಟಲ್ಲೇ ಪೆಟ್ರೋಲ್ ಹಾಕ್ಸ್ಕೊತಾರೆ. ಬಟ್ ನಾವು ಇನ್ನೊಂದು ಶಾಪಿಂಗ್ ಮಾಲ್ಗೆ ಹೋದ್ರೆ ಕೂಡ ನಾವು ಚೇಂಜ್ ಕೊಟ್ಟು ಪರ್ಚೇಸ್ ಮಾಡ್ಬಿಡ್ಬೋದು, ಸ್ಟೋರ್ಗೆ ಹೋದ್ರೂ ಚೇಂಜ್ ಕೊಟ್ಟು ಪರ್ಚೇಸ್ ಮಾಡ್ಬಿಡ್ಬೋದು. ಬಟ್ ಅನ್ನ ಬಂದು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಾನು ಜೋಬಲ್ಲಿ ಕೈ ಇಕ್ಬಿಟ್ಟು ಚೇಂಜ್ ಎತ್ತಿಬಿಟ್ಟು ಅನ್ನಕ್ಕೆ ಸರ್ಪ್ರೈಸ್ ಆಗಿತ್ತು. ಏನಪ್ಪ ಇದು ಚೇಂಜ್ ಕೊಡ್ತಾ ಇದೆ, ನನಗೆ ಲೆಕ್ಕಕ್ಕೆ ಟೈಮ್ ಇಲ್ಲ. ಇವಾಗ ಬೇರೆ ಹಿಂದ್ಗಡೆ ಎಲ್ಲ ಫುಲ್ ಬೈಕ್ ನಿಂತಿದೆ, ನಾನು ಹೆಂಗೆ ಪೆಟ್ರೋಲ್ ಹಾಕೋದು, ನನಗೆ ಇವಾಗ ಲೆಕ್ಕ ಮಾಡ್ಕೊಂಡು ಟೈಮ್ ಇಲ್ಲ, ನೀನು ಕರೆಕ್ಟಾಗಿ ಕೊಟ್ಟಿದ್ದೆ ತಾನೆ ಹಂಗೆ ಅಂತ ಕೇಳಿದ್ರು. ನನಗೆ ಕನ್ಫರ್ಮೇಷನ್ ತಗೊಂಡ್ರು ಅನ್ನೋರು. ಇಲ್ಲ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ, ನೀವು ಒಂದ್ಸತಿ ಲೆಕ್ಕ ಕೊಡಿ ಅಂತಂದೆ. ಬಟ್ ಅವರು ಟೈಮ್ ಇಲ್ಲಪ್ಪ, ನೀನು ಕರೆಕ್ಟಾಗಿ ಕೊಟ್ಟಿದ್ರೆ ಓಕೆ ಅಂತ ಅಂದ್ಬಿಟ್ಟು ನನಗೆ ಇದು ಮಾಡಿಬಿಟ್ರು. ಸರ್ ಓಕೆ ನಾನು ಅಂದೆ. ನೀವೇ ಕೇಳಿ ಏನಿದೆ, ಯಾಕೆ ಚೇಂಜ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಆಗಿದೆ? ಯಾರು ಚೇಂಜ್ ಕೊಟ್ಟಿಲ್ಲ, ನಾನು ಫಸ್ಟ್ ಕೊಡ್ತಾ ಇರೋದು. ಏನು ಅನಿಸ್ತು ನನಗೆ ಚೇಂಜ್ ಕೊಟ್ಟಿದ್ದು? ಅದೆಲ್ಲ ಏನಿಲ್ಲ, 100 ಐತೆ ತಾನೆ, 100. ಆ ಥರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದಿದ್ವಿ. ಮುಂದೆ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ನೆಕ್ಸ್ಟ್ ನಾನು ಶಾಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ ತಲೆ ಕೆಡ್ಸ್ಕೊಂತ ಇರಬೇಕಾದ್ರೆ ಅನ್ಲಿಮಿಟೆಡ್ ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ ನನಗೆ ಕಣ್ಣಿಗೆ ಬಿತ್ತು. ಆಮೇಲೆ ಸ್ಟೋರ್ಗೆ ಹೋಗಿ ಫುಲ್ಲು ನಾನು ಸ್ಟಾರ್ಟಿಂಗ್ ಎಂಟರ್ ಆದವಾಗೆ ಅಲ್ಲಿ ನಾನು ಗ್ರೌಂಡ್ ಫ್ಲೋರಲ್ಲಿ ಕೇಳಿಕೊಂಡೆ ಎಲ್ಲಿದೆ ಟಿ ಶರ್ಟ್ ಪರ್ಚೇಸ್ ಮಾಡಬೇಕಂತ. ಬಟ್ ನಾನು ಟಿ ಶರ್ಟ್ ಪರ್ಚೇಸ್ ಮಾಡಬೇಕಂತ ಹೋಗಿದೆ. ಅವರು ಸೆಕೆಂಡ್ ಫ್ಲೋರಲ್ಲಿದೆ ಅಂತಂದರು. ಸೊ ಹಂಗೆ ಸೆಕೆಂಡ್ ಫ್ಲೋರಲ್ಲಿ ಎತ್ಕೊಂಡು ಹೋದೆ. ಅಲ್ಲಿ ನೋಡಿದೆ ಫುಲ್ಲು ಕ್ಲಾಸ್ ಎಲ್ಲ ಫುಲ್ಲು ಎಲ್ಲ ನೋಡಿಕೊಂಡು ಎಲ್ಲ ಫುಲ್ ವ್ಯೂ ನೋಡ್ತಾ ಇದ್ದೀನಿ. ಆಮೇಲೆ ಫುಲ್ ಕ್ಲಾಸ್ ಹೋಗಿ ಕಲೆಕ್ಷನ್ಸ್ ಎಲ್ಲ ನೋಡಿದೆ. ನನ್ನ ಟಿ ಶರ್ಟ್ ಕಲೆಕ್ಷನ್ಸ್ ತಾನೇ ಬೇಕಾಗಿತ್ತಲ್ಲ, ನಾನು ಟಿ ಶರ್ಟ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಟಿ ಶರ್ಟ್ ಕಲೆಕ್ಷನ್ಸ್ಗೆ ಹೋದೆ. ಟಿ ಶರ್ಟ್ ಕಲೆಕ್ಷನಲ್ಲಿ ನೋಡಿದೆ, ಫುಲ್ ವೆರೈಟೀಸ್ ಆಫ್ ಕಲರ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ನೋಡೋಕ್ಕೆ. ತುಂಬ ಎಲ್ಲ ಫುಲ್ ಆ್ಯಂಡು ಹಾಫ್ ಹ್ಯಾಂಡು ಎಲ್ಲ ತಂತೆನೇ ಇಟ್ಟಿದ್ರು. ನನಗೂ ಬೇಕಾಗಿದ್ದು ಹಾಫ್ ಹ್ಯಾಂಡ್ ತೊಗೊಂಡು ನಾನು ಹಾಫ್ ಹ್ಯಾಂಡಲ್ಲಿ ಟಿ ಶರ್ಟ್ ಕಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬಿಲ್ಲಿಂಗ್ ಕೌಂಟರ್ ತಗೋದೆ. ಅಲ್ಲಿ ನೋಡಿದ್ರೆ ಫುಲ್ ಅಲ್ಲಿ ನನಗೆ ಮುಂದೆ ತುಂಬ ಒಂದು 5-6 ಜನ ನಿಂತಿದ್ರು. ಸೊ ತುಂಬ ಲೇಟ್ ಆಯ್ತದೆ ಅಂದ್ಕೊಂಡೆ ನಾನು. ನೆಕ್ಸ್ಟ್ ನೋಡಿದ್ರೆ ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಇನ್ನೊಂದು ಮ್ಯಾಮ್ ಇದ್ದರು. ಹಂಗೆ ಇನ್ನೊಂದು ಮ್ಯಾಮ್ ಪಕ್ಕದಲ್ಲಿರೋ ಬಿಲ್ಲಿಂಗ್ ಕೌಂಟ್ರಿಗೆ ಬಾ ಅಂತ ನಾನು ಕರೆದ್ರು. ಸೊ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗೋದೆ. ಮ್ಯಾಮ್ ಆಮೇಲೆ ಬಿಲ್ಲಾಗೆ ನಾನು ಇನ್ಫಾರ್ಮೇಷನ್ಸು ಏನು ಬೇಕೋ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ಮ್ಯಾಮ್ ಪರ್ಚೇಸಿಂಗ್ಗೆ ಎಲ್ಲ ಓಕೆ ನಿಮ್ಗೆ ಇದೇನಾ ಓಕೆ ಕನ್ಫರ್ಮ್ ಅಂತಂದರು. ಆಮೇಲೆ ಬಿಲ್ ಕನ್ಫರ್ಮ್ ಮಾಡಿಕೊಂಡ್ರು. ಆಮೇಲೆ ನೆಕ್ಸ್ಟು ಆಫರ್ ಇದೆ, ನಿಮ್ಗೆ ಬೇಕಾದರೆ ನೋಡಿರಿ, ಬೈ 1 get 1 ಫ್ರೀ ಆಫರ್ ಇದೆ ಅಂತಂದರು. ಇಲ್ಲ ಮ್ಯಾಮ್ ನನಗೆ ಇದೆ ಸಾಕು ಟಿ ಶರ್ಟ್ಸ್ ಅಂದೆ. ಆಮೇಲೆ ಅಲ್ಲಿ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಚೇಂಜ್ ಕೊಡೋದಕ್ಕೆ, ಮ್ಯಾಮ್ ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ. ಒಂದು ತುಂಬ ಸೈಲೆಂಟಾಗಿ ಏನು ಎಕ್ಸ್ಪ್ರೆಷನ್ಸೇ ಇಲ್ಲ ಅವ್ರ ಫೇಸಲ್ಲಿ. ನೋಡಿದ್ರೆ ಸೈಲೆಂಟಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಆಮೇಲೆ ನಾನು ಮ್ಯಾಮ್ನೇ ಕೇಳಿದೆ, ಯಾಕೆ ಮ್ಯಾಮ್ ನಿಮ್ಗೆ ಏನು ಅನಿಸ್ತಿದೆ ಎತ್ತ ನಾನು ಚೇಂಜ್ ಕೊಡೋಲ್ಲ ಅನಿಸ್ಕೆ, ನಮ್ಗೆ ಇನ್ನೂ ತುಂಬ ಹ್ಯಾಪಿ ಆಗ್ತಿದೆ. ಬಟ್ ನಮ್ಗೆ ಚೇಂಜ್ ಇಲ್ಲದೇ ಇತ್ತು ನಮಗೆ ಕಸ್ಟಮರ್ಸ್ ಕೊಡೋಕ್ಕೆ ಅಂತಂದರು. ನನಗೆ ಅವಾಗ ಹಂಗೆ ನನಗೆ ಶಾಕ್ ಆಗೋಯ್ತು. ನೀವೇ ಕೇಳಿ ಏನು ಹೇಳ್ತಿದ್ದಾರೆ ಅಂತ. ಬೆಟ್ರ್ ಅನಿಸ್ತೈತಾ? ಚೇಂಜ್ ಸಿಗಿರೋದ್ರಲ್ಲಿ ಖುಷಿ ಐತೆ ನಿಮಗೆ? ನಮಗೆ ಚೇಂಜ್ ಕೊಟ್ಟರು ನಿಮಗೆ ಖುಷಿ ಅಂತ. ಸೊ ಅವರೇನು ಎಕ್ಸೈಟಾಗಿ ಏನು ಫೀಲ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಕ್ಯಾಶುವಲಾಗಿ ಶಾಪಿಂಗ್ ಮುಗಿತಾ ಇದೆ. ಚೇಂಜ್ ಸಿಗ್ತಾ ಇಲ್ಲ ಅಂತ ಯಾರು ಚೇಂಜ್ ಕೊಟ್ಟು ಶಾಪಿಂಗ್ ಮಾಡೋದಿಲ್ಲ ಅಲ್ವಾ? ಅಲ್ಲ ಆಲ್ಮೋಸ್ಟ್ ಫೋನ್ಪೇ, ಗೂಗಲ್ ಪೇನಿಂದ ಚೇಂಜ್ ಬಂದು ಬೆಟರ್ ಫೀಲ್ ಮಾಡ್ತಿದ್ದಾರೆ ನಾನು. ಮತ್ತು ಇನ್ನೇನಿದೆ, ಮ್ಯಾಮು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಎಲ್ಲ ಸಪ್ರೇಟ್ ಮಾಡ್ತಿದ್ರು. ಆಮೇಲೆ ಮ್ಯಾಮ್ಗೆ ಏನೋ ಕೆಲಸ ಐತೆ ಅಂದ್ಬಿಟ್ಟು ನೆಕ್ಸ್ಟ್ ಜೂನಿಯರ್ ಮ್ಯಾಮ್ನ ಕರೆಸಿದ್ರು. ಜೂನಿಯರ್ ಮ್ಯಾಮ್ನು ಸ್ಟಾರ್ಟ್ ಮಾಡಿದ್ರು. ಹಂಗೆ ಅವ್ರನ್ನೂ ನಾನು ಫೀಡ್ಬ್ಯಾಕ್ ಕೇಳಿದೆ ಏನಂತಾರೆ ನೋಡೋಣ ಅಂತ. ಅವ್ರು ಹೇಳಿದ್ದು ನೋಡಿ ಹಿಂಗಿದೆ ಅಂತ. ಶಾಪಿಂಗ್ ಮಾಡೋದು ಇವರು ಹ್ಯಾಪಿಗೆ ಇದೆ ಅಂತ ಹೇಳ್ತಿದ್ದಾರೆ. ಮ್ಯಾಮ್ಗೆ ಏನೋ ಮೀಟಿಂಗಲ್ಲಿ ಬ್ಯುಸಿ ಅಂತೆ, ಅದಕ್ಕೆ ಹೋಗ್ಬಿಟ್ರು. ಈ ಮ್ಯಾಮ್ ಬಂದಿದ್ದಾರೆ ಇವಾಗ ಕ್ಯಾಲ್ಕುಲೇಟ್ ಮಾಡೋಕ್ಕೆ.
ಸೊ ಈ ಮ್ಯಾಮು ಹೇಳ್ತಿದ್ದಾರೆ ಹ್ಯಾಪಿಗೆ ಐತಂತೆ, ಆಲ್ಮೋಸ್ಟ್ ಯಾರು ಚೇಂಜ್ ಕೊಟ್ಟಿಲ್ಲ, ಚೇಂಜ್ ಕೊಡೋಕೆ ನಮ್ಗೆ ಕಷ್ಟ ಆಗ್ತಾಯಿತ್ತು. ಸೊ ನೀವು ಈಸಿ ಮಾಡಿದ್ರಿ ನಮಗೆ, ನಾವು ಹೋಗಿ ಅಂಗಡಿಯಲ್ಲಿ ಹೋಗಿ ತಗೊಬರ್ಬೇಕಾಯ್ತು ಚೇಂಜು. ನೋಡಿದ್ರೆ ನೀವು ಡೈರೆಕ್ಟ್ ಚೇಂಜ್ ತೊಗೊಂಬಂದ್ರೆ ಅನ್ನೋಕ್ಕೆ ನಮ್ಗೆ ಹ್ಯಾಪಿಗೆ ಐತೆ. ಸೊ ನಾವು ಇನ್ನೂ ಹ್ಯಾಪಿಗೆ ನಾವು ಲೆಕ್ಕ ಮಾಡ್ತೀವಿ ಅಂತ ಇದ್ದಾರೆ. ಸೊ ನಾನು ಅನ್ಕೊಂಬಂದಿದ್ದು ಎಕ್ಸ್ಪೆಕ್ಟೇಷನ್ನೇ ಬೇರೆ, ಇವರಿಲ್ಲ ಎಕ್ಸ್ಪೆಕ್ಟೇಷನ್ನೇ ಬೇರೆ, ಹ್ಯಾಪಿಗೆ ಐತೆ ಅಂತ ಇದ್ದಾರೆ. ಸೊ ನೋಡೋಣ ಲಾಸ್ಟ್ ಲೆಕ್ಕ ಹಾಕ್ಬಿಟ್ಟು ಏನು ಹೇಳ್ತಾರೋ. ಟೇಬಲ್ ಫುಲ್ಲು ಕಾಸು ಇಟ್ಟಿದ್ದಾರೆ. ಏನಿದು ಬ್ರದರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರಲ್ಲ, ಇಷ್ಟೊತ್ತು ಮ್ಯಾಮ್ ತಾನೇ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂತ ಇದ್ರಿ. ಮ್ಯಾಮ್ಗೆ ಆಲ್ರೆಡಿ ಪಕ್ಕದಲ್ಲಿ ಇರೋ ಬಿಲ್ಲಿಂಗ್ ಕೌಂಟ್ರಲ್ಲಿ ಕಸ್ಟಮರ್ ವೆಯ್ಟ್ ಮಾಡ್ತಿದ್ರು, ಅದಕ್ಕೋಸ್ಕರ ಬ್ರದರ್ ಬಂದಿದ್ದಾರೆ. ನಿಮ್ಗೆ ಏನು ಅನಿಸ್ತೈತೆ ಇವಾಗ ಇದು ಲೆಕ್ಕ ಮಾಡ್ತಾ ಇರೋದು ನಿಮ್ಗೆ ಚೇಂಜ್ನ? ಕೌಂಟ್ ಮಾಡ್ತಾ ಇರುವಾಗ ಮಾತಾಡಿದ್ರೆ ಕೌಂಟ್ ಮಾಡೋಕ್ಕಾಗಲ್ಲ ಬ್ರೋ. ಸ್ವಲ್ಪ ಹೊತ್ತು ಕೌಂಟ್ ಮಾಡಿದ್ಮೇಲೆ ನೀವು ವೀಡಿಯೋ ತೆಗೀರಿ, ಮಾತಾಡಿ. ಬ್ರದರ್ ಯಾಕೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ರು ಇವತ್ತಾಗ ಗೊತ್ತಾಯಿತು. ಯಾಕಂದರೆ ಬ್ರದರ್ ಫುಲ್ ಸಿನ್ಸಿಯರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅಮೌಂಟ್ ₹1 ಕಾಯಿನ್ ಬ್ರೋ, ₹2 ಕಾಯಿನ್ ಇಲ್ಲ, 1000 ಗೊತ್ತು ಅಮೌಂಟು. ಸೊ ಅದಕ್ಕೆ ಎಷ್ಟು 50 ಆಗಬೇಕು, ಲೆಕ್ಕ ಮಾಡ್ತೀವಿ. ನಾನು ಲೆಕ್ಕ ಮಾಡೋ ಪರಿಸ್ಥಿತಿ ಇದೆ. ಚಾನಲ್ ಹೆಸರು ಲಿಯೋ ನೀವು ಬರ್ತೋದ್ರಾ? ಕೌಂಟಿಂಗ್ ನೀವು ಮಾಡ್ತೋದ್ರ? ನಾವು ನೋಡ್ತದೆ ಅವಾಗ ನನಗೆ ಅದೇ ಫೀಲ್ ಆಯಿತು. 5 ಆಗ್ತೀಯಾ? ಬ್ರದರ್ ಕ್ಯಾಲ್ಕುಲೇಟ್ ಮಾಡಿ ಮುಗಿಸಿದಾದ್ಮೇಲೆ ನಾನು ಕೇಳಿದೆ ಅವ್ರನ್ನ, ಏನು ಅನಿಸ್ತು ಬ್ರೋ ನಿಮಗೆ, ಅವ್ರನ್ನ ಫೀಡ್ಬ್ಯಾಕ್ ಕೇಳಿದೆ, ನಿಮ್ಗೆ ಹೆಂಗಿತ್ತು ಇದು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದೆ. ಅವರೇ ಏನು ಹೇಳಿದ್ದಾರೆ ಕೇಳಿ. ಬ್ರೋ ನಿಮ್ಗೆ ಏನು ಅನಿಸ್ತು ನನಗೆ ಚೇಂಜ್ ಕೊಟ್ಟಿದ್ದೆ ನಿಮಗೆ ಶಾಪಿಂಗ್ ಮಾಡೋಲ್ಲ? ಏನು ಅನಿಸ್ತು? ಫುಲ್ ಕಾಯಿನ್ಸ್ ಕೊಟ್ಟಿದ್ದಾರೆ, ತುಂಬ ಖುಷಿ. ನಿಮಗೂ ಹೆಲ್ಪ್ ಆಯ್ತಲ್ಲ ಎಲ್ಲ? ಆಲ್ಮೋಸ್ಟ್ ಕಾಯಿನ್ಸ್ ಸಿಗಲ್ಲ, ನೀವು ಕೊಟ್ಟಿದ್ದೀರಾ. ಅದೇ ಆಲ್ಮೋಸ್ಟ್ ಎಲ್ಲ ಬಂದರೆ ಫೋನ್ ಪೇ, ಗೂಗಲ್ ಪೇ ಇಲ್ಲ ಕಾಸು ಚೇಂಜ್ ಕೊಡೋದು ಈ ಥರ ಹೆಲ್ಪ್ ಮಾಡಿ ತುಂಬ ಹೆಲ್ಪ್. ಥ್ಯಾಂಕ್ ಯು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆವಾಗಲೇ 2:30, 3 o'clock ಆಗೋಯ್ತು. ಬಟ್ ಹಂಗೆ ಬರ್ತಾ ಎಳ್ನೀರು ನೋಡಿದ್ರೆ ಎಳ್ನೀರು ಕುಡಿಬೇಕು ಅನಿಸ್ತು. ಹಂಗೆ ಹೋದೆ, ಯಾಕಂದರೆ ಸ್ವಲ್ಪ ನೀರು ದೌರ ಆಗ್ತಿತ್ತು, ಹೊಟ್ಟೆನೂ ಬೇರೆ ಹಸಿತಾ ಇತ್ತು. ಸೊ ಹಂಗೆ ಹೋಗಿ ಬ್ರದರ್ ಸ್ವಲ್ಪ ಒಂದು 2 ಎಳ್ನೀರು ಹೊಡೀರಿ ಅಂತಂದೆ. ಅವರು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ಇವ್ರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಚೇಂಜ್ ಕೊಡ್ತೀನಿ ಅಂದ್ಬಿಟ್ಟು. ಬಟ್ ನನಗಾದ ಅಲ್ಲಿ ಮೈಂಡ್ ಬಂದಿದ್ದು ಚೇಂಜ್ ಕೊಡೋಕ್ಕಿಂತ ಮುಂಚೆ ನಾನು ಎಳ್ನೀರು ಕುಡಿಯೋದ್ರಲ್ಲೇ ನನ್ನ ಮೈಂಡ್ ಕಾನ್ಸಂಟ್ರೇಷನ್ ಇತ್ತು. ಬಟ್ ಕುಡಿದಾದ್ಮೇಲಂತೂ ತುಂಬಾ ಚೆನ್ನಾಗಿತ್ತು. ಆ ಬಿಸಿಲಿಗೆ ತಂಪಾಗಿತ್ತು. ಎಳ್ನೀರೆಲ್ಲ ಕುಡ್ದು ತಿಂದು ಮುಗಿಸ್ಕೊಂಡು ನೆಕ್ಸ್ಟು ಹುಡುಗನಿಗೆ ನಾನು ಚೇಂಜ್ ಕೊಟ್ಟೆ. ಇದನ್ನು ಬ್ರದರ್ ಲೆಕ್ಕಕ್ಕೆ ಇದು ಅಂತ ಕೊಟ್ಟೆ. ಅವರು ನನ್ನ ಒಂದ್ಸತಿ ನೋಡಿಬಿಟ್ಟು ನೆಕ್ಸ್ಟ್ ಅವ್ರಿಗೆ ಇಸ್ಕೊಂಡ್ರು. ಲೆಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೆಕ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಅಲ್ಲಿ ಇನ್ನೊಬ್ರು ಯಾರೋ ಕಸ್ಟಮರು ಎಳ್ನೀರು ಬೇಕು ಅಂತ ಕೇಳ್ತಾ ಇದ್ದಾಗ ಎಕ್ಕ ಬಂದು ನಾನು ಲೆಕ್ಕಾಕ್ತೀನಿ, ನೀನು ಅಲ್ಲಿ ಎಳ್ನೀರು ಹೊಡೆದು ಕೊಡು ಅಂತ ಕಾಸು ಇಸ್ಕೊಂಡ್ರು. ಅಕ್ಕ ಆಮೇಲೆ ಫುಲ್ ಬ್ಯುಸಿ ಆಗೋದ್ರು ಕಾಸು ಲೆಕ್ಕಾಗೋದ್ರಲ್ಲಿ. ನಿಮಗೆ ಗೊತ್ತಾಗುತ್ತೆ. ಹಂಗೆ ಬರ್ತಾನೆ ಲೆಕ್ಕ ಬರ್ತಿದ್ದಾರೆ. ನೀವು ಕಾಸು ಲೆಕ್ಕಾಗ್ತಾ ಇದ್ರಲ್ಲ, ಕರೆಕ್ಟಾಗಿ ಲೆಕ್ಕಾಕಿ ಬಂದು ಈ ಸೈಡ್ ಬನ್ನಿ ಅಕ್ಕ ಅಂತಂದೆ. ಯಾಕಂದರೆ ಸ್ವಲ್ಪ ಕ್ಯಾಮ್ರಾಗಲ್ಲಿ ಕರೆಕ್ಟಾಗಿ ಕಾಣಿಸ್ತಿರಲಿಲ್ಲ ಅಕ್ಕ. ಸೊ ಲೆಕ್ಕಕ್ಕೆ ಬಿಟ್ಟೆ ಅಕ್ಕನೂ ತುಂಬಾ ಕ್ಲೀನಾಗಿ ಲೆಕ್ಕಾಗ್ತಾ ಇದ್ರು. ಅವ್ರು ಯಾವ ಥರ ಲೆಕ್ಕಾಗ್ತಿದ್ದಾರೆ ಏನು ಹೆಂಗೆ ಅಂತ ನೀವು ಕೇಳಿ, ತುಂಬ ಚೆನ್ನಾಗಿರುತ್ತೆ. ಅವ್ರು ₹5 ₹10 ಲೆಕ್ಕಾಗ್ತಾ ಇದ್ರು. ಬೇಕಾಗಿತ್ತು ಕಾಯಿನ್ ಮಾತ್ರ ಎಲ್ಲರಿಗೂ ನೀಡೆಡ್. ಯಾಕಂದರೆ ಚೇಂಜಸ್ ಸಿಗ್ತಾ ಇಲ್ಲ ಇವಾಗ. ಅದನ್ನ ಕಾಯಿನ್ ಕೊಟ್ಟರೆ ಎಲ್ಲರೂ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದಾರೆ. ಫುಲ್ ಹ್ಯಾಪಿ ತಾನೇ ನಿಮಗೆ ಕಾಯಿನ್ ಬಂದಿರುತ್ತಾ? ಎಷ್ಟಾಯಿತು? ಅಲ್ಲಿ ಚೇಂಜ್ ಕೊಟ್ಟಿದ್ದಕ್ಕೆ ಅಕ್ಕನೂ ಫುಲ್ ಹ್ಯಾಪಿ, ನಾನು ಫುಲ್ ಹ್ಯಾಪಿ. ಹಂಗೆ ಬರ್ತಾ ಹೊಟ್ಟೆ ಬೇರೆ ಫುಲ್ಲಾಗಿ ಹಸಿದಾಗೋಯ್ತು. ಯಾಕಂದರೆ ಒಂದೇ ಎಳ್ನೀರೆಲ್ಲ ಕುಡಿದಿದ್ದು. ಹಂಗೆ ಬಂದು ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ಊಟ ತಿಂದ್ಬಿಟ್ಟು ಇಲ್ಲಿ ಚೇಂಜ್ ತಗೊಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಇಲ್ಲಿ. ಸ್ವಲ್ಪ ಹೊಟ್ಟೆ ಇಸ್ಕೊಬಿಡ್ತು. ಸೊ ಹಂಗೆ ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲಲ್ಲಿ ಚೇಂಜಿಗೆ ಕೊಡ್ತೀವಿ. ಸೊ ಊಟ ಮಾಡ್ತಿದ್ದೀನಿ. ಊಟ ಮಾಡೋದು ಹೊಟ್ಟೆ ಇಸ್ಕೊತೈತೆ. ಊಟ ಮಾಡೋದು ಈ ಹೋಟ್ಲಲ್ಲಿ ಚೇಂಜ್ ಕೊಡೋಣ. ಅವರೇ ಥರ ರಿಯಾಕ್ಷನ್ ಥರ ಎಲ್ಲ ಅವ್ರಿಗೂ ತುಂಬ ಖುಷಿ ಆಗ್ತದೆ ಚೇಂಜ್ ಕೊಟ್ಟು ನೋಡೋಣ. ಊಟ ಎಲ್ಲ ಮಾಡಿದಾದ್ಮೇಲೆ ಅವ್ರು ಬಿಲ್ ಶೀಟ್ ಕೊಟ್ಟರು. ಬಿಲ್ ಶೀಟಲ್ಲಿ ಏನು ಅಮೌಂಟ್ ಆಗಿದೆ ಅಂತ ನೋಡ್ಬಿಟ್ಟು ನಾನು ಜೋಬ್ನಿಂದ ಚೇಂಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ಬಿಲ್ಲಲ್ಲಿ ಏನು ಅಮೌಂಟ್ ಇತ್ತು ಅದೆಲ್ಲ ಇತ್ತು. ಹಂಗೆ ಶೀಟ್ ಮೇಲೆ ಮಾಡ್ಕೊಂಡು ಹಂಗೆ ಬಿಲ್ ಶೀಟ್ನ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಅವ್ರ ಹತ್ರ ಹೋಗ್ತಿದ್ದೀನಿ. ಶಾಪಿಂಗ್ ಮನೆಯಲ್ಲೆಲ್ಲ ಹ್ಯಾಪಿಗೆ ತಗೊಂಡ್ರು ಚೇಂಜ್ನ. ಹಂಗೆ ಎಳ್ನೀರು ಹಾಕೊಂಡು ತುಂಬಾ ಹ್ಯಾಪಿಗೆ ತಗೊಂಡ್ರು. ನನಗೆ ಚೇಂಜ್ ಅವಸರ ಆಯಿತು, ಚೇಂಜ್ ಬೇಕು ಅಂತ. ಇವರು ಅದೇ ಥರ ನನಗೆ ಚೇಂಜ್ ಅವಸರ ಐತೆ ಅಂತ ತಗೊಂತಾರ ಏನು ನೋಡೋಣ ಬನ್ನಿ. ಮುಂದೆ ಈಗ ಪನ್ನಿಂದ ಸಿಗುತ್ತೆ ಎಲ್ಲ ಎಲ್ಲರೂ ಗೂಗಲ್ ಪೇ ಫೋನ್ ಪೇ ಎಲ್ಲ ಮಾಡ್ತಾರೆ. ಏನು ಅನಿಸ್ತದೆ ಚೇಂಜ್ ಕೊಟ್ಟರೆ? ಯೂಸ್ ಆಗ್ತದೆ. ಎಲ್ಲ ನೋಡಿದ್ರೆ ಎಲ್ಲ ಯೂಸ್ ಆಗ್ತದೆ. ಎಲ್ಲ ಕಸ್ಟಮರ್ ಕೊಡೋಲ್ಲ ಈ ಥರ.
ಎರಡೇ ಇರ್ತವೆ. ನಾನು ಅಂದ್ಕೊಂಡಂಗೆ ಹೋಟೆಲಲ್ಲಿರುವ ಬಿಲ್ ಕೌಂಟರ್ನು ತುಂಬಾ ಹ್ಯಾಪಿ, ಚೇಂಜ್ ಯಾರೂ ಕೊಡೋದಿಲ್ಲ, ತುಂಬ ರೇರ್ ಕೊಡೋದು ಅಂತ ಅವರು ತುಂಬಾ ಹ್ಯಾಪಿ ಆದರು. ಹಂಗೆ ನಾವು ಇನ್ನೂ ಸ್ವಲ್ಪ ನಮ್ಮ ಹತ್ರ ಚೇಂಜ್ ಮಿಚ್ಚಾಯಿತು. ಆ ಚೇಂಜ್ನ ಏನು ಮಾಡೋದು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಬಟ್ ದಾರಿಯಲ್ಲಿ ಬರೋವಾಗ ಒಂದು ವಯಸ್ಸಾದ ತಾತನ ನೋಡಿದೆ. ಬಟ್ ಅವರು ಪರಿಸ್ಥಿತಿನೂ ಅತ್ತೆ ತುಂಬ ಡಲ್ಲಾಗಿತ್ತು. ಸೊ ಅವ್ರು ಕೊಟ್ಬಿಡೋಣ ಅನಿಸ್ತು. ಸೊ ತಗೋಗಿ ಅವ್ರಿಗೆ ಆ ಚೇಂಜ್ನ ಕೊಟ್ಬಿಟ್ಟು ಹಂಗೆ ಅವ್ರ ಹತ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅನ್ಕೊತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡ್ತೀನಿ ನಾನು. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಬಾಯ್, ನೆಕ್ಸ್ಟ್ ವೀಡಿಯೋಲಿ ನೋಡೋಣ.